ಕರೆಕ್ಟ್ ಐಡಿಯಾ ಅದು ಹೇಳಲಿಕ್ಕೆ ಆಗ್ತಿಲ್ಲ. ಬಟ್ ಅನಿಸ್ತದೆ ಯಾರಾದರೂ ಒಬ್ಬನೇ ಮಾಡಿರ್ಬೋದು. ಅದು ಹಾಕಿದ್ದು ಅವತ್ತು ಹಾಕಿದ್ದು ಡ್ರೆಸ್ ಅದು ನನ್ನದೇ ಡ್ರೆಸ್ ಹಾಕಿದ್ದು ಅವತ್ತು. ಅಂದರೆ ನನಗೆ ಸ್ವಲ್ಪ ಸಣ್ಣದಾಗ್ತದೆ ಅದು ಈಗ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಹೌದು ಅದು ಹೌದು ಹೂಡಿಗೆ ಹುಡ್ ಹಾಕಲಿಕ್ಕೆ ಆಗ್ತದೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಆದಷ್ಟು ಬೇಗ ಒಂದು ನ್ಯಾಯ ಸಿಗುವಾಗೆ ಮಾಡಿ ನಮ್ಮನ್ನೊಂದು ನೆಮ್ಮದಿಯಲ್ಲಿ ಇರಲಿಕ್ಕೆ ಬಿಡಿ. ನಾನು ನನ್ನ ಫ್ಯೂಚರ್ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡುವ ಹಾಗೆ ಮಾಡಿ. ನನಗೆ ಇದನ್ನು ಯೋಚನೆ ಮಾಡ್ಕೊಂಡು ಕೂತ್ರೆ ನಾನು ಇನ್ನು ನನ್ನ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು. ಈಗ ನಿಮಗೆ ಏನೇನು ಬಂತು? ಒಂದು ಕಡೆ ಕೇರಳದವ್ರು ಯಾರೋ ಬಂದಿದ್ರು ಇಲ್ಲಿಗೆ ಅನ್ನುವಂಥದ್ದು ಒಂದು ಸುದ್ದಿ ಹರಡ್ತಾ ಇದೆ. ಒಂದು ಕಡೆ ಯಾರೋ ಒಬ್ಬ ವ್ಯಕ್ತಿ ಇದು ಮಾಡಿರ್ಬೋದು ಅಂತಾರೆ. ಇನ್ನೊಂದು ಕಡೆ ಏನಾದರೂ ಬೈ ಮಿಸ್ಟೇಕ್ಲಿ ಅವರು ಏನಾದರೂ ಅಲ್ಲಿ ಬಿದ್ದ ಅನ್ನುವಂಥದ್ದು ಸುದ್ದಿ ಹರಡ್ತಾ ಇದೆ. ನಿಮ್ಗೇನು ಅನ್ಸುತ್ತೆ? ಈಗ ಏನು ಬಂತು ಮೇಡಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ? ನಮಗೆ ರಿಪೋರ್ಟೇ ಸಿಕ್ಕಿಲ್ಲ. ರಿಪೋರ್ಟ್ ಕೊಡಲಿಲ್ಲ. ಏನಾಗಿದೆ ಏನಂತ ಬಂದೇ ಇಲ್ಲ. ಯಾವ ಸುಳಿವು ಕೂಡ ನಮಗೆ ಸಿಕ್ಕಿಲ್ಲ. ಆಗಿದೆ ಏನಾಗಿದೆ ಅಂತ ಹೇಳಿ. ಅಂದ್ರೆ ನ್ಯಾಚುರಲ್ ಅಥವಾ ಏನಾದರೂ ಇದು ಆಗ ಯಾವ ಸುಳಿವು ಕೂಡ ಇಲ್ಲ. ರಿಪೋರ್ಟ್ ನಮಗೆ ಕೊಡಲೇ ಇಲ್ಲ, ಪೊಲೀಸನವರು ಹೇಳಲೂ ಇಲ್ಲ. ಅದಾದ್ಮೇಲೆ ನಿಮ್ಮೊಟ್ಟಿಗೆ ಹೇಗಿದ್ದ ನಿಮ್ಮ ತಮ್ಮ? ನನ್ನೊಟ್ಟಿಗೆ ತಮ್ಮ ನಾವು ಒಂದೇ ಎರಡು ದೇಹ ಒಂದೇ ಜೀವ ಅಂತ ಹೇಳ್ಬೋದು, ಆ ಥರ ಇದ್ವಿ. ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು, ತಮ್ಮಗಿಂತ ಜಾಸ್ತಿ ಇಬ್ಬರು ಒಟ್ಟಿಗೆ ಇದ್ವಿ. ಏನೆಲ್ಲ ಶೇರ್ ಮಾಡ್ತಿದ್ದ ನಿಮ್ಮೊಟ್ಟಿಗೆ? ಶೇರ್ ಅಂದರೆ ನಾವು ಇಬ್ಬರು ಸಹ ಒಂದೇ ಥರ, ನಾವು ಆ್ಯಕ್ಟಿವಿಟೀಸ್ ಎಲ್ಲ ಒಂದೇ ಥರ ಮಾಡ್ತಿದ್ದದ್ದು, ಎಲ್ಲ ಶೇರ್ ಮಾಡ್ತಿದ್ದ. ಒಂಥರ ಫ್ರೆಂಡ್ಸ್ ಥರ. ಎಂತ ಇದ್ರು ಒಂದೇ ಬೆಡ್, ಒಂದೇ ಡ್ರೆಸ್, ಒಂದೇ ಕನಸು. ಅವತ್ತು ಬೆಳಿಗ್ಗೆ ಅವನು ಹೊರಟಲ್ಲ, ಅವತ್ತು ನಿಮಗೆ ಗೊತ್ತಾ, ನೆನಪಿದೇನ ಹೇಗೋ ಎಷ್ಟು ಗಂಟೆಗೆ ಹೋದ ಏನಾಯ್ತು ಅಂತೇಳಿ? ಇಲ್ಲ ಸರ್, ಅವತ್ತು ನನಗೆ ಎಚ್ಚರಿಕೆ ಆಗಲಿಲ್ಲ ಅವತ್ತು ಹೋದಾಗ. ಅಂದರೆ ಅವತ್ತು ಅಂತಲ್ಲ, ಅದಕ್ಕಿಂತ ಮುಂಚೆ 2 ಸಲ ಹೋಗಿದ್ದಾನೆ, ಅವಾಗೂ ಸಹ ನನಗೆ ಎಚ್ಚರಿಕೆ ಆಗಲಿಲ್ಲ ಬೆಳಿಗ್ಗೆ. ಅಂದರೆ ನಾನು ಮಲಗುವ ಲೇಟ್ ಆಗ್ತದೆ ನೈಟ್. ಸೊ ನಾನು 6 ಗಂಟೆಗೆ ಎಲ್ಲ ಫಿಕ್ಸ್ ಮಾಡಿ ಅದೊಂದು ಮೈಂಡ್ಸೆಟ್ಟಲ್ಲಿ ಮಲಗೋದು. ನನಗೆ ಹೋಗೋದು ಅದು ಗೊತ್ತಾಗೋದಿಲ್ಲ ಬೆಳಿಗ್ಗೆ ಎದ್ದದ್ದು. ಅದು ಹಾಕಿದ್ದು ಅವತ್ತು ಹಾಕಿದ್ದು ಡ್ರೆಸ್ ಅದು ನನ್ನದೇ ಡ್ರೆಸ್ ಹಾಕಿದ್ದು ಅವತ್ತು. ಅಂದರೆ ನನಗೆ ಸ್ವಲ್ಪ ಸಣ್ಣದಾಗ್ತದೆ ಅದು ಈಗ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಹೌದು ಅದು ಹೂಡಿಗೆ ಹುಡ್ ಹಾಕಲಿಕ್ಕೆ ಆಗ್ತದೆ. ಬಟ್ ಆ ಹೂಡಿ ಸ್ವಲ್ಪ ಸಣ್ಣದು, ಅಂದರೆ ಹಾಕಲಿಕ್ಕೆ ಆಗ್ತಿರ್ಲಿಲ್ಲ ಅದು ಅಷ್ಟು ಹಾಕಿದರೂ ಕೂಡ ಏನಾದರೂ ಎತ್ತಿಗೆ ಹಾಕಬೇಕಷ್ಟೇ. ಅಂದರೆ ಒಂದು ಸ್ವಲ್ಪ ಡ್ರೆಸ್ ಈ ಥರ ನಿಲ್ತದೇನೋ ಹಾಕಿದ್ರೆ ಅದು ಹಾಕಲಿಕ್ಕೆ ಆಗ್ತಿರ್ಲಿಲ್ಲ. ನೀವು ನಿಮ್ಮೊಟ್ಟಿಗೆ ರಾತ್ರಿ ಸುಮಾರು ಹೊತ್ತು ಕೂತ್ಕೊಂಡಿದ್ದ? ಇಲ್ಲ ಅವತ್ತು ಹಿಂದಿನ ದಿವಸ ಬೇಗ ಮಲಗಿದ್ದಾನೆ. ಆ್ಯಕ್ಚುಲಿ ಒಂದು 10 ಗಂಟೆ ಅಂದಾಜಿಗೆ ಮಲಗಿದ್ದಾನೆ. ನಾಳೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟಂತ. ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದ್ದ ಹಿಂದಿನ ದಿವಸ ಎಲ್ಲ ಬೇಗ ಮಲಗ್ತಾನೆ ಅವನು. ನನಗೆ ಬೈ ಮಿಸ್ಟೇಕಲ್ಲಿ ಬೀಳುವ ಎಲ್ಲ ಸಾಧ್ಯತೆ ಇಲ್ಲ ಅಂತ ಅನಿಸ್ತದೆ. ಯಾಕಂದರೆ ರಕ್ತದ ಡ್ರಾಪ್ ಅಲ್ಲಿಯೇ ಬಿದ್ದಿದ್ದರೆ ಅಲ್ಲಿ ಮಾತ್ರ ಇರಬೇಕಿತ್ತು ರಕ್ತದ ಡ್ರಾಪ್. ದಾರಿಯಿಂದ ರಕ್ತದ ಡ್ರಾಪ್ ಆಗಿ ಬಂದಿದೆ. ಮತ್ತು ತಲೆಗೆ ಕೂಡ 2 ಗಾಯ ಇದೆ. ಸೊ ಅದೇ ಒಂದು ಮುಂದೆ ಇಲ್ಲಿ ಮತ್ತೊಂದು ಹಿಂದುಗಡೆ ಗಾಯ ಇದೆ. ಅದು ಸಹ ಸ್ವಲ್ಪ ನಾನು ಅವನೊಟ್ಟಿಗೆ ಪೋಸ್ಟ್ ಮಾರ್ಟಮ್ಗೆ ಹೋಗುವಾಗ ನೋಡಿದ್ದದು. ನನಗೇನೋ ಅದು ಶಾರ್ಪ್ ಎಡ್ಜಲ್ಲಿ ಹೊಡೆದಾಗೇ ಅನಿಸ್ತು. ಅಂದರೆ ಬೊರ್ಡೆ ಇದಾಗಿ ಓಪನ್ ಆಗಿತ್ತು, ಒಳಗಿದ್ದು ಕಾಣ್ತಾ ಇತ್ತು. ಸೊ ಅದು ನೋಡುವಾಗ ಮಾಡಿದ ಥರನೇ ಇತ್ತು, ಮಾಡಿದ ಥರ. ಅಂದರೆ ನೀವು PM ಆಗೋತ್ತಿಗೆ ಅಲ್ಲೇ ಇದ್ರಾ? ಅಂದರೆ ಅಲ್ಲೇ ಇದ್ವಿ. ನಾನು ಪೋಸ್ಟ್ ಮಾರ್ಟಮ್ ನಾನೇ ಹೋದದ್ದು ಅವನೊಟ್ಟಿಗೆ. ಇಬ್ಬರು ನನ್ನ ಭಾವ ಮತ್ತು ಒಬ್ಬರು ಚಿಕ್ಕಪ್ಪ ಅಂತ ಹೋದದ್ದು. ಪೋಸ್ಟ್ ಮಾರ್ಟಮ್ ಆಗಿ ವಾಪಸ್ ಕರ್ಕೊಂಡು ಬರೋ ತನಕ ನಾನು ಅವನೊಟ್ಟಿಗೆ ಇದ್ದೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ರೂಮ್ ಒಳಗೆ ಮಾಡಿದ್ದು, ನಾನು ಅಲ್ಲಿ ಹೊರಗೆ ಕಾದಿದ್ದೆ. ನಾನು ಕರೆಕ್ಟ್ ನೋಡಿದ ಗಾಯ ಇದು ತಲೆ ಮೇಲಿದ್ದು. ಮತ್ತೊಂದು ಗಾಯ ನೋಡುವಷ್ಟು ಕೆಪಾಸಿಟಿ ನನ್ನ ಹತ್ರ ಇರಲಿಲ್ಲ ಆ ಸಮಯಕ್ಕೆ. ಸೊ ಮತ್ತು ಪೋಸ್ಟ್ ಮಾರ್ಟಮ್ ಹತ್ರ ಅಲ್ಲಿ ಆಗ್ತಿರುವಾಗ ಹೇಳಿದರು, ಮೇಲ್ನೋಟಕ್ಕೆ ಇದು ಅದೇ ಮರ್ಡರ್ ಥರನೇ ಕಾಣ್ತದೆ, ಇಲ್ಲಿ ಒಂದು ಗಾಯ ಉಂಟು, ಹಿಂದೆ ಒಂದು ಗಾಯ ಉಂಟು ಅಂತ ಹೇಳಿದರು. ಮತ್ತು ಸ್ವಲ್ಪ ತುಟಿಗೆ ಮತ್ತು ಕಿವಿ ಹತ್ರ ಗಾಯ ಉಂಟು, ಅದೇನಾದರೂ ಏಡಿ ಅಥವಾ ಮೀನು ತಿಂದ ಗಾಯ ಥರ ಉಂಟು ಅಂತ ಹೇಳಿದರು, ಬೇರೆ ಗಾಯ ಇಲ್ಲ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ಏನೋ ಹೇಳ್ತಾರೆ, ಒಂದು ಯಾವುದೋ ಹಗುರದ ವಸ್ತು ಅಥವಾ ಬ್ಯಾಟ್ ಉಪಯೋಗಿಸಿದ್ರು ಅಂತ, ನಿಜಾನೇ ಇದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅಂದರೆ ಯಾವುದೇ ವಸ್ತುವಲ್ಲಿ ಉಪಯೋಗಿಸಿದ್ದಾರೆ ಅಂತ ನಾನು ಹೇಳೋದು ಹೇಗೆ. ಬಟ್ ಅದು ನನಗೆ ನೋಡಿದಾಗ ಶಾರ್ಪ್ ಎಡ್ಜಲ್ಲಿ ಹೊಡೆದ ಥರ ಇತ್ತು. ಅಂದರೆ ಆ ಗಾಯ ನೋಡುವಾಗ ಕರೆಕ್ಟ್ ಓಪನ್ ಆಗಿತ್ತು, ಅದು ಇಲ್ಲಿ ಹೊಡೆದಾಗ ಇಲ್ಲಿ ಓಪನ್ ಆಗಿತ್ತು ಬೊರ್ಡೆ. ಅವತ್ತು ಬೆಳಗ್ಗೆ ಅವನು ಹೋಗೋತ್ತಿಗೆ ನಿಮ್ಗೆ ಗೊತ್ತೂ ಇಲ್ಲ? ಇಲ್ಲ ನನಗೆ ಗೊತ್ತಾಗಲಿಲ್ಲ. ನಾನು ಎದ್ದದ್ದು 6 ಗಂಟೆಗೆ.
6 ಗಂಟೆ 6 ಗಂಟೆ. ನೀವು ಹೊರಟು ಹೋಗಿದ್ರ ಕಾಲೇಜ್ಗೆ ಫೋನ್ ಬರೋತ್ತಿಗೆ ಅಥವಾ ಇಲ್ಲೇ ಇದ್ರ? ಇಲ್ಲ, ನಾನು ಇಲ್ಲೇ ಇದ್ದೆ. ನಾನು 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಒಂದು 6:40 ಅಂದಾಜಿಗೆ ಆಗುವಾಗ ನಾವು ಊಟ ಮಾಡಿ ಹೊರಡ್ತಾ ಇದ್ದಷ್ಟೇ. ಅಮ್ಮ ಎಲ್ಲ ಟಿಫಿನ್ ರೆಡಿ ಮಾಡಿ ಹೊರಡ್ತಾ ಇದ್ದೆ. ನಾವು ಹೊರಡುವಾಗ ಕಾಲ್ ಬಂದದ್ದು. ಕಾಲ್ ಬಂದು ಅವನ ಫ್ರೆಂಡಿಂದ ಕಾಲ್ ಬಂತು, ತಮ್ಮ ಸುಮಂತ್ ಯಾಕೆ ಇನ್ನೂ ಸಹ ಇವತ್ತು ದೇವಸ್ಥಾನಕ್ಕೆ ಬರಲಿಲ್ಲ ಅಂತ ಕೇಳಿದರು. ಆವಾಗಲೇ ನಮಗೆ ಗೊತ್ತಾದದ್ದು. ಅಮ್ಮ ಎಲ್ಲ ಸ್ವಲ್ಪ ಪ್ಯಾನಿಕ್ ಆದರು, ಒಳಗೆಲ್ಲ ಹುಡುಕಿದ್ರು. ಸುಮಂತ್ ಹೋಗಲಿಲ್ಲಂತೆ ಅಂತ ಹೇಳಿದರು. ಅಷ್ಟೊತ್ತಿಗೆ ಆಗುವಾಗ ಸ್ವಲ್ಪ ಇಲ್ಲಿ ಪ್ಯಾನಿಕ್ ಆಗಿ ಎಲ್ಲರೂ ಬೊಬ್ಬೆ ಹಾಕಿದರು. ಆವಾಗ ನಾನು ಓಡಿದೆ. ನಾನು ಇಲ್ಲಿಂದ ಕರೆಕ್ಟ್ ಸೈಕಲ್ ಇಡುವ ಆಚೆ ಓಡಿದೆ. ಅಪ್ಪ ಕೂಡ ಬಂದರು ಒಟ್ಟಿಗೆ. ಸೊ ಅಲ್ಲಿ ಹೋಗಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗ. ನೀವು ಅಲ್ಲಿ ಹೋಗಿದ್ರ ಅವತ್ತು ಬೆಳಗ್ಗೆನೆ? ನಾವು ಹುಡುಕ್ಲಿಕ್ಕೆ ಹೋಗಿದ್ದೇನೆ. ಕಾಲ್ ಬಂದಾಗಲೇ ನಾವು ಹೋಗಿದ್ದೇವೆ ಹುಡುಕ್ಲಿಕ್ಕೆ. ನಾನು ಇಲ್ಲೇ ಇದ್ದೆ, ಮನೆಯಲ್ಲೇ ಇದ್ದೆ. ನಾನು ಮತ್ತು ಇವನು 6 ಗಂಟೆಗೆ ಒಟ್ಟಿಗೆ ಎದ್ದದ್ದು. ಇವನು ಸ್ನಾನ ಮಾಡಿ ಬ್ರಷ್ ಮಾಡಿ ಸ್ನಾನ ಮಾಡಿ ಒಳಗೆ ಬಂದು ಇವನಿಗೆ ಟಿಫಿನ್ ಕೊಟ್ಟು, ಇದು ಮಧ್ಯಾಹ್ನಕ್ಕೆ ಟಿಫಿನ್ ನನ್ನ ಕೈಯಲ್ಲೇ ಇತ್ತು. ಅದನ್ನು ಇಟ್ಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ ನಾನು. ಆವಾಗ ಕಾಲ್ ಬಂದದ್ದು ಕಡಿತು. ಹಾಗೆ ಒಳಗಡೆ ಹೋಗಿ ಕಾಲ್ ಎತ್ತುವಾಗ ಅವನ ಫ್ರೆಂಡಿನ ಫೋನು. ಯಾಕೆ ಬರಲಿಲ್ಲ ಅವನು ದೇವಸ್ಥಾನಕ್ಕೆ ಅಂತ ಹೇಳಿದ. ಆ ಮಕ್ಕಳದೆಲ್ಲ ಅಲ್ಲಿ ಹೋಗಿದ್ದ ವಿಡಿಯೋ ಇದೆಯಲ್ಲ ಮೇಡಮ್ ಇದರಲ್ಲಿ, ದೇವಸ್ಥಾನದಲ್ಲಿ? ಇದೆ ಇದೆ ಇದೆ. ಅಲ್ಲಿ ನೋಡಿದ್ದಾರೆ ಅವರು. ಯಾಕಂದ್ರೆ ಈಗ ನಾವು ನೋಡಲಿಲ್ಲ, ಇದೆ ಅಂತ ಪೊಲೀಸಿನವರು ಹೇಳಿದರು. ನೀವು ಹೇಗೆ ವಿದ್ಯಾರ್ಥಿ ದಿಸೆಯಲ್ಲಿ ಪ್ರತಿಭಾವಂತ ಹೇಗೆ ನೀವು? ನಾನು ಸಹ ಒಂದು ಅಂದರೆ ನಾನು ಟಾಪರ್ ಅಂತೆಲ್ಲ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಹೇಳ್ತೇನೆ, ನನಗೆ ಸಹ ಒಳ್ಳೆ ಮಾರ್ಕ್ಸ್ ಉಂಟು. 10th 96% ಮಾರ್ಕ್ಸ್ ಉಂಟು. ಈಗ 12th ಸಹ 92% ಮಾರ್ಕ್ಸ್ ಉಂಟು. ಹಾಗೆ ಒಳ್ಳೆ ಮಾರ್ಕ್ಸ್ ಉಂಟು ನನಗೆ ಸಹ. ನನಗೆ ಅವನೇ ಎನ್ಕರೇಜ್ ಮಾಡ್ತಿದ್ದದ್ದು ಒಂದು ಲೆಕ್ಕದಲ್ಲಿ. ನನಗೆ ಯಾವಾಗಲೂ ಓದು ಅಂತ ಅವನೇ ಸಪೋರ್ಟ್ ಮಾಡ್ತಿದ್ದದ್ದು. ಇದಾದ್ಮೇಲೆ ಬಿ ಎ ಅಡ್ಮಿಷನ್ ಮಾಡಿಸ್ತಿರಲ್ಲ, ಎದ್ರಲ್ಲಿ ಮಾಡಿಸ್ತೀರಾ ನೀವು? ಇದರಲ್ಲಿ ಯಾವ ಫ್ಯಾಕಲ್ಟಿ ತೊಗೊಳ್ತೀರಾ? ನಾನು ಅದೇ ಸೆಕೆಂಡ್ PU ಆದಮೇಲೆ BTech ಇಂಜಿನಿಯರಿಂಗ್ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗಲ್ಲಿ AIML ಹೌದು, ನಿಟ್ಟೆ ಕಾರ್ಕಳದಲ್ಲಿ ಮಾಡ್ತಿದ್ದೇನೆ. ಸ್ವಂತ ದುಡ್ಡಿನಿಂದನೇ ಅಥವಾ ಲೋನ್ ಏನು ಮಾಡಿದ್ದೀರಾ? ಲೋನ್ ಮಾಡಿದ್ದೇನೆ ಸರ್. ನನಗೀಗ ನನ್ನ ತಲೆ ಮೇಲೆ ಈಗ 9,38,000 ಲೋನ್ ಪಾಸ್ ಆದದ್ದುಂಟು. ಸ್ವಂತ ದುಡ್ಡು ಅಂತ ಮಾಡಲಿಕ್ಕೆ ಅಷ್ಟು ಹಣದವರು ನಾವಲ್ಲ, ಇಲ್ಲಿ ನಾವು ಪಾಪದವರು. ಸೊ ಈಗ ಲೋನಲ್ಲೇ ಓದ್ತಾ ಇದ್ದೇನೆ ನಾನು. ನನಗೀಗ ಅದರಲ್ಲಿ ಮೆರಿಟ್ ಸೀಟ್ ಸಿಕ್ಕಿದ್ದು 1,85,000 ಪರ್ ಇಯರ್ ಈಗ ಫೀಸ್ ನನ್ನದು. ಸೊ ಇಲ್ಲದಿದ್ದರೆ 3 ಲಕ್ಷ ಆಗ್ತಿತ್ತು. ಮೆರಿಟ್ ಸೀಟಲ್ಲಿ ಈಗ ಅಷ್ಟಕ್ಕೆ ಆಗಿದೆ. ಅಷ್ಟಾಗಿ ಸಹ ಈಗ 9,38,000 ಲೋನ್ ಪಾಸ್ ಆಗಿದೆ ನನ್ನ ಮೇಲೆ. ನೀವು ಆ ರಾತ್ರಿ 2 ಗಂಟೆವರೆಗೆ ಮೊಬೈಲ್ ನೋಡ್ತಾ ಇದ್ರಂತೆ, ಇದೆಲ್ಲ ನಿಜಾನಾ? ಇಲ್ಲ, ಇದೆಲ್ಲ ಸುಳ್ಳು ಸರ್. ಅಂದರೆ ನಾನು ಆ ರಾತ್ರಿ ನೈಟ್ ಮಲಗುವಾಗ 1:45 ಅಂದಾಜು ಆಗಿದೆ. ಬಟ್ ಅವರು ಈಗ ಕೆಲವು ಮಾಧ್ಯಮಗಳಲ್ಲೆಲ್ಲ ಮೊಬೈಲ್ ಮಾಡಿದ್ದು, ಚಾಟ್ ಮಾಡಿದ್ದು, ವಿಡಿಯೋ ಚಾಟ್ ಮಾಡಿದ್ದು ಇದೆಲ್ಲ ಸುಳ್ಳು ಮಾಹಿತಿ. ಇದೆಲ್ಲ ಅವರು ಅವರಷ್ಟಕ್ಕೆ ಕಟ್ಟಿಕೊಂಡ ಕತೆ. ನಾನು ಲಾಸ್ಟ್ ಏನಾದರೂ ಅಂದರೆ ಈಗ ಫ್ರೆಂಡ್ಸಿಗೆ ಯಾರು ಮೆಸೇಜ್ ಮಾಡೋದಿಲ್ಲ ಸರ್, ಎಲ್ಲರೂ ಮಾಡ್ತಾರೆ. ಎಲ್ಲಾದರೂ ಲಾಸ್ಟ್ ನಾನು ಮೆಸೇಜ್ ಮಾಡಿದರೆ ಒಂದು 10-11 ಗಂಟೆ ಅಲ್ಲಿಗೆ ಮಾಡಿರ್ಬೋದು ಅಷ್ಟೇ. ಅದಲ್ಲದೆ ಇದು ವಿಡಿಯೋ ಚಾಟ್ ಇದೆಲ್ಲ ಸುಮ್ಮನೆ ಸರ್. ಇದೆಲ್ಲ ನನ್ನ ಮೇಲೆ ಯಾಕೆ ಈ ಥರ ಅನುಮಾನ ಪಡ್ತೀನಿ. ಸಿಗ್ನಲ್ ಅಷ್ಟು ಬರುತ್ತಾ ಮೊಬೈಲಲ್ಲಿ? ಇಲ್ಲಿ ಸಿಗ್ನಲ್ ಭಾರಿ ಕಡಿಮೆ ಸರ್. ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಈಗ ಸ್ವಲ್ಪ ಸಿಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ತುಂಬಾ ಗ್ರಾಮೀಣ ಪ್ರದೇಶ. ಹೌದು. ಇಲ್ಲಿ ಕೆಲವೊಂದು ಈ ಮಳೆಗಾಲದಲ್ಲಿ ಎಲ್ಲ ಎಂಥ ಸಹ ಸಿಗೋದಿಲ್ಲ. ಕಾಲ್ ಕೂಡ ಬರಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿ. ನಾನು ಇದುವರೆಗೆ ನೆಟ್ವರ್ಕ್ ಸಿಗದಾಗ ಕೆಲವೊಮ್ಮೆ ನಮಗೆ ಆನ್ಲೈನ್ ಎಕ್ಸಾಮ್ ಎಲ್ಲ ಇರ್ತದೆ. ಸೊ ಆ ಟೈಮಲ್ಲಿ ಎಲ್ಲ ನನಗೆ ಇಲ್ಲಿ ಇಂಟರ್ನೆಟ್ ಸಿಗೋದಿಲ್ಲ. ನಾನು ಮೇಲೆ ಗುಡ್ಡೆಯಲ್ಲಿ ಹತ್ತಿ ಮೇಲೆ ರೋಡಿಂದ ಆಚಿಂದ ಹೋಗಿ ಗುಡ್ಡೆಯಲ್ಲಿ ನಿಂತು ಎಕ್ಸಾಮ್ ಬರೆದು ಬರ್ತಿದ್ದದ್ದು. ನಾನು ಸಹ ನನ್ನ ತಮ್ಮ ಸಹ ಒಟ್ಟಿಗೆ ಹೋಗ್ತಿದ್ದದ್ದು ಅಲ್ಲಿಗೆ ಸಹ. ಹೋಗಿ ಎಕ್ಸಾಮ್ ಬರೆದು ಇಂಟರ್ನೆಟ್ ಅಲ್ಲಿ ಸಿಗ್ತದೆ, ಮೇಲೆ ಸಿಗ್ತದೆ, ಅಲ್ಲಿ ಎಕ್ಸಾಮ್ ಬರೆದು ಬರ್ತಿದ್ದದ್ದು ಅಷ್ಟೇ. ಅವಾಗ ಎಂಥ ಹೆದರಿಕೆ ಇರಲಿಲ್ಲ ನನಗೆ ನೈಟ್ ಹೋಗುವಾಗ. ಈಗ 6 ಗಂಟೆ ಮೇಲೆ ಹೊರಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಾ ಉಂಟು. ಯಾಕೆ ನಿಮಗೆ ಹೆದರಿಕೆ ಅನ್ನೋದಿರಲಿಲ್ಲ? ನಿಮ್ಮ ತಮ್ಮನೂ ಬೆಳಿಗ್ಗೆ 5 ಗಂಟೆಗೆ ಹೋಗ್ತಿದ್ದ ಅಷ್ಟು ಆರಾಮಾಗಿ. ಯಾಕಿದೆ, ಯಾವ ರೀತಿ? ಈ ಪರಿಸರ ಕಾರಣ ಅಂತೀರಾ, ಏನಂತೀರಾ? ಈ ಪರಿಸರವೇ ಕಾರಣ. ಅಂದರೆ ಇದುವರೆಗೆ ಅಲ್ಲಿ ಇಂಥ ಒಂದು ಸಣ್ಣ ಕಳ್ಳತನ ಕೂಡ ಇಲ್ಲಿ ಆದದಂತ ಇಲ್ಲ. ಭಾರಿ ಒಳ್ಳೆಯ ಪರಿಸರ ಇದು, ಒಳ್ಳೆಯ ಏರಿಯಾ. ಊಹಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಇಂಥದ್ದೊಂದು ಘಟನೆ ಆಗ್ತದೆ ಅಂತ. ಹಾಗಾಗಿ ನಮಗೆ ಇಲ್ಲಿ ಅಂತ ಹೆದರಿಕೆ ಇರಲಿಲ್ಲ. ಎಲ್ಲ ನಮ್ಮವರೇ ಇರುವಾಗ ಸುತ್ತಮುತ್ತ ನಮಗೆ ಹೆದರಿಕೆ ಅಂತ ಯಾಕೆ ಇರಬೇಕಿತ್ತು. ಅವತ್ತು ನಾರ್ಮಲ್ ಆಗಿ ಮಾತಾಡಿದ್ದಾನೆ. ಯಾವಾಗಲೂ ಮಾತಾಡುವಾಗೆ ಮಾತಾಡಿದ್ದಾನೆ. ನಾವು ಎಲ್ಲ ಭಜನೆ ಎಲ್ಲ ಮಾಡಿ ಹೊರಗೆ ಬಂದು. ಏನು ಭಜನೆ ಮಾಡ್ತಾ ಇದ್ದೀರಾ ಹೇಳಿ? ಭಜನೆ ಅಂದರೆ ನಾವು ಡೈಲಿ ಸ್ನಾನ ಮಾಡಿ ಭಜನೆ ಹೇಳ್ತೇವೆ. ಒಂದು ದೇವರ ಭಜನೆ, 5-6 ಭಜನೆ ಹೇಳ್ತೇವೆ. ದೀಪ ಹಚ್ಚಿ ಭಜನೆ ಹೇಳ್ತೇವೆ.
ಭಜನೆ ಹೇಳಿ ಆದಮೇಲೆ ನಾವು ಹೊರಗೆ ಬರ್ತೇವೆ. ಸಿಟೌಟಲ್ಲಿ ಕೂತು ನಾನು ತಮ್ಮ ಒಂದು ಹೋಮ್ವರ್ಕ್ ಮಾಡ್ತಿರ್ತಾನೆ, ಬರಿತಿರ್ತಾನೆ. ನಾನು ನನ್ನದು ಏನಾದರೂ ವರ್ಕ್ ಇದ್ದರೆ ಮಾಡ್ತೇನೆ. ಅವತ್ತು ಸ್ವಲ್ಪ ಬೇಗ ಬರೆದು ಬೇಗ ಊಟ ಮಾಡಿ ಮಲಗಿದ್ದಾನೆ. 10 ಗಂಟೆಗೆ ನಾರ್ಮಲ್ ಆಗಿ ಗುಡ್ ನೈಟ್ ಹೇಳಿ ಮಲಗಿದ್ದಾನೆ. ಈ ಒಂದು ವಿಷಯ ಸದನದಲ್ಲಿ ಚರ್ಚೆ ಆಗುತ್ತೆ, ನಿಮ್ಗೆ ಗೊತ್ತಾಯ್ತಾ? ಹೌದು, ಗೊತ್ತಾಗಿದೆ. ಸದನದಲ್ಲಿ ಚರ್ಚೆ. ಶಾಸಕರೇ ನಿಮ್ಗೆ ಹೇಳಿದ್ರ ಅಥವಾ ನೀವಾಗೆ ಅವರಾಗೆ ಮಾಡಿದ್ರ, ನೀವು ಒತ್ತಾಯಿಸಿದ್ರ? ಇಲ್ಲ ಇಲ್ಲ, ಒತ್ತಾಯ ಅಂತ ನಾವು ಹಾಕಲಿಲ್ಲ. ಅವರು ಇದಕ್ಕೆ ಹೇಳಿದ್ದಾರೆ. ಅವರು ಇಲ್ಲಿಗೆ ಬಂದಿದ್ದಾರೆ. ಫಸ್ಟಿಗೆ ಆದ ಕೂಡಲೇ ಸ್ಪಾಟಿಗೆ ಬಂದಿದ್ದರು. ಮತ್ತು ಫಸ್ಟ್ ನಮ್ಮ ಮನೆಗೆ ಬಂದಿದ್ದಾರೆ ಒಂದು ಸಲ. ಸದನದಲ್ಲಿ ಚರ್ಚೆ ಆಗಲಿಕ್ಕೆ ಒತ್ತಾಯ ಏನು ನಾವು ಹಾಕಿಲ್ಲ. ಅವರಲ್ಲಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿದ್ದೇವೆ. ಆಯಿತು ನಾವು. ಮತ್ತು ನಮಗೆ ಸದನದಲ್ಲಿ ಚರ್ಚೆ ಆಗಿದೆ ಅಂತೇಳಿ ಮರುದಿವಸವೇ ಗೊತ್ತಾದ್ದು. ನಾವು ಮೊಬೈಲಲ್ಲಿ ನೋಡೋದೇ ಇಲ್ಲ. ನಮಗೆ ನೋಡುವಷ್ಟು ಇದು ಆಗ್ತಾ ಇಲ್ಲ ಅದನ್ನು ಎಲ್ಲ ನೋಡಲಿಕ್ಕೆ. ಕಣ್ಣು ಮುಚ್ಚಿದ್ರೂ ಅವನ ಮುಖ ಕಾಣ್ತದೆ, ಕಣ್ಣು ತೆರೆದ್ರೂ ಅವನ ಮುಖ ಕಾಣ್ತದೆ. ಒಂದು ಸ್ವಲ್ಪ ನಿದ್ದೆ ಬಂತು ಅಂತ ಹೇಳುವಾಗ ಎಚ್ಚರಿಕೆಯಾಗಿ ಅದೇ ರಿಟರ್ನ್ ಅದೇ ಈ ರೀತಿ ವಿಷಯಗಳು ಹೊರಗೆ ಬಂದ ಮೇಲೆ ನಿಮ್ಮ ಮನಸ್ಥಿತಿ ನಿಮಗೇನು ಅನ್ನಿಸ್ತು? ನನಗೆ ತುಂಬ ಕಷ್ಟ ಆಯಿತು. ನಾನು ಒಬ್ಬ ಮಗನನ್ನೇ ಕಳ್ಕೊಂಡು ಇಲ್ಲಿ ಮೇಲೆ ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಇನ್ನೊಬ್ಬ ಮಗನನ್ನು ಸಹ ಕಳ್ಕೊಳ್ತೇನೆ ಅಂತ ಭಯದಲ್ಲಿ ಆಗ್ತಾಯಿತ್ತು ನನಗೆ. ಈಗ ಅವ್ರು ಹೇಳೋ ಪ್ರಕಾರ ನಿಮ್ಗೇನಾದರೂ ನಿಮ್ಮ ತಮ್ಮನ ಮೇಲೆ ದ್ವೇಷ ಆಯ್ತಾ? ಇಲ್ಲಪ್ಪ, ದ್ವೇಷ ಅಂದರೆ ಎಂಥದ್ದು. ನಾವು ಒಂದು ಸಣ್ಣ ಜಗಳ ಆಡೋದು ಕೂಡ ಭಾರಿ ಕಡಿಮೆ. ಜಗಳ ಅಂತವೇ ಇಲ್ಲ ನಮ್ಮಲ್ಲಿ. ನಾವು ಅಷ್ಟು ಕ್ಲೋಸ್ ಇದ್ದದ್ದು, ಜಸ್ಟ್ ಫ್ರೆಂಡ್ ಥರ. ಯಾವುದೇ ವಿಷಯವಾಗಿ ಚರ್ಚೆ ಮಾಡ್ತಾಯಿದ್ರು, ಪಾಠದ ಬಗ್ಗೆ ಆಗಲಿ, ಪ್ರಾಜೆಕ್ಟ್ ಬಗ್ಗೆ ಆಗಲಿ, ಯಾವುದೇ ವಿಷಯ ಆಗಲಿ. ಅಣ್ಣ ತಮ್ಮನಿಗೆ ಹೇಳೋದು, ತಮ್ಮ ಅಣ್ಣನಿಗೆ ಹೇಳೋದು. ಅವರು ಫ್ರೆಂಡ್ಗಳ ಇದು ಅಣ್ಣ ತಮ್ಮಂದಿರ ಅಂತೇಳಿ ನನಗೂ ಅನಿಸ್ತಾ ಇತ್ತು. ಯಾಕೆಂದ್ರೆ ನಿಮ್ಮ ಒಂದು ಈ ಪರಿಸರದಲ್ಲಿ ಜನನೂ ಇಲ್ಲ, ಯಾರು ಅವರವರೇ ಮಾತಾಡ್ಬೇಕು. ಹೌದೌದು. ಅಂದರೆ ಇಲ್ಲಿ ನಮಗೆ ಆಟ ಆಡೋದು, ಸಂಜೆ ಒಂದು ಕಡೆ ಸೇರಿ ಆಡೋದು, ಆ ಥರ ಈ ಏರಿಯಾದಲ್ಲಿ ಅಂತ ಇಲ್ಲ. ಆಡಿದರೆ ನಾವು ನನ್ನ ತಮ್ಮ ಅಷ್ಟೇ. ಸೊ ನಾವು ತುಂಬ ಕ್ಲೋಸಲ್ಲಿ ಇದ್ವಿ ಇಲ್ಲಿ. ನನಗೆ ಅಂದರೆ ಇಲ್ಲಿ ಇರೋದು ಅವನೊಬ್ಬನೇ ಅಲ್ಲ ಈ ಏರಿಯಾದಲ್ಲಿ. ಸಣ್ಣ ಪುಟ್ಟ ಆಟ ಆಡಲಿಕ್ಕೆ ಅವಳು ಬರ್ತಾಳೆ. ಅವತ್ತು ವಿಡಿಯೋ ಮಾಡಿದ್ರಲ್ಲ, ನೀವು ಮಾಡಿದ್ರ ಒಂದು ಪ್ರಾಜೆಕ್ಟ್ ಬಗ್ಗೆ ವಿಡಿಯೋ ನಾನು ಮಾಡಿದಲ್ಲ, ಅದು ಅವ ಮತ್ತೆ ಅವನ ಸರ್ ಗೈಡ್ ಮಾಡಿ. ಹೌದು. ಮತ್ತೆ 2 ಮಕ್ಕಳು, ಅವನ ಹೆಲ್ಪಿಗೆ 2 ಮಕ್ಕಳು ಬಂದಿದ್ವು. ಅದೇ ಫೋನ್ ಮಾಡಿದ ಹುಡುಗ ಮತ್ತು ಮತ್ತೊಬ್ಬ ವೈಶಾಖ್ ಅಂತ ಹೇಳುವಳು ಹುಡುಗ. ನೆನಪಿದ್ದೇನೆ? ಇವತ್ತು ಅವನು ಗುಜರಾತಲ್ಲಿ ಇರಬೇಕಾಗಿತ್ತು. ನನಗೆ ಇವತ್ತು 7 ತಾರೀಕು, 5ನೇ ತಾರೀಕಿಗೆ ತುಂಬ ನೆನಪಾಗ್ತಾ ಇತ್ತು. ಅವನು ಇದು 5ನೇ ತಾರೀಕಿಗೆ ಗುಜರಾತಿಗೆ ಹೋಗಿದ್ರೆ ಬರ್ತಿದ್ದ ಅವನು. ಆದರೆ ಮೊನ್ನೆ 14 ತಾರೀಕಿಗೆ ಹೋಗಿ ಬರಲಿಲ್ಲ ಅವನು. ಕನಸು ಸರ್. ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಈಗ ಒಂದು ವಿಮಾನ ಹತ್ತೋದಂದರೆ ಅಷ್ಟು ನಮಗೆ ಅದು ಸಣ್ಣ ವಿಷಯವೇ ಅಲ್ಲ ಸರ್. ಅಂಥದ್ರಲ್ಲಿ ಅಷ್ಟೊಂದು ದೊಡ್ಡ ಅವನ ಅಷ್ಟು ಆಸೆಯಲ್ಲಿ ಇಟ್ಕೊಂಡಿದ್ದ ಸರ್. ಅವನು ನನ್ನ ಹತ್ರ ಹೇಳ್ತಿದ್ದ, ನಾನು ನೋಡು ನೀನು ಸಹ ಹೋಗಲಿಲ್ಲ, ನೀನು ಸಹ ಇನ್ನೂ ನಾನು ವಿಮಾನದಲ್ಲೇ ಹೋಗ್ತೇನೆ, ನೀವು ಯಾರು ಹೋಗಲಿಲ್ಲ ಅಲ್ವಾ ಅಂತ. ನೀವು ಯಾರು ಹೋಗಲಿಲ್ಲ ಅಲ್ಲ, ನಾನು ವಿಮಾನದಲ್ಲಿ ಹೋಗ್ತೇನೆ, ನೀವು ನನ್ನನ್ನು ಅಂಗಳದಿಂದ ನೋಡಬೇಕು, ನಾನು ವಿಮಾನದಲ್ಲಿ ಹೋಗೋದು ಅಂತ ಹೇಳ್ತಾ ಇದ್ದ. ಬರುವಾಗ ಟ್ರೈನಲ್ಲಿ ಬರ್ತೇನೆ, ನಾನು ಹೋಗುವಾಗ ವಿಮಾನದಲ್ಲಿ ಹೋಗಿ ಬರುವಾಗ ಟ್ರೈನಲ್ಲಿ ಬರ್ತೇನೆ ಅಂತ ಹೇಳ್ತಾ ಇದ್ದ. ನಾವು ಟ್ರೈನಲ್ಲಿ ಕೂಡ ನಾನು ಹೋಗಲಿಲ್ಲ ಸರ್. ಏನಾದರೂ ಸಂಬಂಧಗಳ ಫಂಕ್ಷನ್ ಇದ್ದರೆ ಫಂಕ್ಷನಿಗೆ ಹೋಗ್ತೇನೆ, ಮನೆಗೆ ಬರ್ತೇನೆ. ಇಡೀ ಜೀವನ ನಿಮ್ಮ ಮಕ್ಕಳ ಸೇವೆಯಲ್ಲೇ. ಹೌದು. ಅಂಥದ್ರಲ್ಲಿ ನನ್ನ ಮಗ ಈಗ ಹೋಗ್ತಾನಲ್ವ ಅಂತೇಳಿ ನಾನು ತುಂಬ ಖುಷಿಯಲ್ಲಿದ್ದೆ. ನನಗೆ ಹೋಗ್ಲಿಕ್ಕೆ ಆಗಲಿಲ್ಲಲ್ಲ, ಅವನಾದರೂ ಹೋಗ್ತಾನೆ ಅಂತೇಳಿ. ನೀವೇನಂತೀರಾ ಈಗ ಆರೋಪಿಗಳ ಬಗ್ಗೆ ಏನಂತೀರಾ? ನಿಮ್ಗೆ ಯಾರ ಮೇಲೆ ಸಂಶಯ ಇದೆ? ನಮಗೆ ಸಂಶಯ ಅಂತ ಯಾರ ಮೇಲೂ ಕೂಡ ಬರ್ತಿಲ್ಲ. ಅಂದರೆ ಇದು ನಮಗೆ ತೀರಾ ಅನ್ಎಕ್ಸ್ಪೆಕ್ಟೆಡ್. ಅಂದರೆ ನಮ್ಮ ಫ್ಯಾಮಿಲಿ ಅಷ್ಟು ಇದಿದ್ದದು ಯಾವುದು ಅಷ್ಟು ಡೀಸೆಂಟ್ ಫ್ಯಾಮಿಲಿ. ಮತ್ತು ಇಲ್ಲಿ ಯಾರ ಹತ್ರ ಸಹ ನಾವು ದ್ವೇಷ ಕಟ್ಟಿಕೊಂಡದ್ದು, ನಮ್ಮ ತಂದೆ ತಾಯಿ, ನಾವು ಆಗಲಿ, ಮಕ್ಕಳಾಗಲಿ, ದ್ವೇಷ ಆಗಲಿ, ಒಂದು ಸಣ್ಣ ಜಗಳ ಆಗಲಿ, ಅಂಥದ್ದು ಎಂಥ ಸಹ ಇಲ್ಲ. ನಾವು ನಮ್ಮಷ್ಟಕ್ಕೆ ನಾವು ಇರ್ತಿದ್ವಿ. ನಾವು ನಮ್ಮ ಫ್ಯಾಮಿಲಿ, ನಾವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಈಗ ನಾನು ಮತ್ತು ನನ್ನ ತಮ್ಮ ಒಂದು ಕಟ್ಟಿದ ನಮ್ಮ ಡ್ರೀಮ್ ಎಂತ ಇದ್ದಂದರೆ, ನಾನೊಂದು ರಾಯಲ್ ಫ್ಯಾಮಿಲಿ ಬಿಲ್ಡ್ ಮಾಡಬೇಕು, ಒಂದು ಜಾಯಿಂಟ್ ಫ್ಯಾಮಿಲಿ ಬಿಲ್ಡ್ ಮಾಡಬೇಕು, ಎಷ್ಟೆಲ್ಲ ಕನಸು ಕಂಡಿದ್ದವರು ನಾವು. ಇದು ತೀರಾ ಅನ್ಎಕ್ಸ್ಪೆಕ್ಟೆಡ್. ಯಾರು ಸಹ ನಮಗೆ ಅನುಮಾನ ಅಂತ ಬರ್ತಾ ಇಲ್ಲ ಯಾರ ಮೇಲೆ ಸಹ ಇಲ್ಲಿ. ಮತ್ತು ಒಂದು ಮೊನ್ನೆಯಿಂದ ಇಲ್ಲಿ ಪಬ್ಲಿಕ್ ಸ್ವಲ್ಪ ಹೇಳ್ತಾ ಉಂಟು, ಒಂದು ಬೈಕ್ ಏನೋ ಪಾಸ್ ಆಗಿದೆ ಅಂತೆ, ಈಚೆ ಕಡೆ ದಾರಿಯಿಂದ ಒಂದು ಬೈಕ್ ಪಾಸ್ ಆಗಿದೆ ಅಂತ ಒಂದು ಪಬ್ಲಿಕ್ ಹೇಳ್ತಾ ಉಂಟು. ಸೊ ಅದರ ಬಗ್ಗೆ ಸ್ವಲ್ಪ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಪೊಲೀಸ್ನವರು ಸಹ. ಸೊ ಬೈಕ್ ಏನು ಸರ್, ಬೈಕ್ ಯಾರದು ಆ್ಯಕ್ಚುಲಿ ಬಂದಿರುವಂಥದ್ದು? ಬೈಕ್ ಒಂದು ಯಾವುದೋ ಆಟೋಗೆ
ಡಿಕ್ಕಿ ಆಯ್ತಂತಲ್ಲ? ಹಾಂ ಹೌದು, ಹೇಳ್ತಾ ಇದ್ದಾರೆ ಇಲ್ಲಿ ಬೈಕ್ ಏನೋ ಪಾಸ್ ಆಗಿದೆ ಅಂತೆ, ನಮ್ಮ ಈಚೆ ಕಡೆಯಿಂದ ಬರುವ ದಾರಿಯಲ್ಲಿ ಹಾಂ. ಬೈಕ್ ಪಾಸ್ ಆಗಿದೆ ಅಂತೆ, ಮತ್ತು ಒಂದು ಹೋಗುವಾಗ ಆಟೋಗೆ ಸ್ಕ್ರ್ಯಾಚ್ ಮಾಡಿಕೊಂಡು ಹೋಗಿದೆ ಅಂತ ಹೇಳಿದ್ದಾರೆ. ಅದನ್ನು ಪೊಲೀಸ್ನವರು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದ ಮೇಲೆ ನೀವೊಂದು ಈಗ ನಿಮ್ಮ ಒಂದು ವಿಷಯಗಳು ಬರ್ತಾ ಇರ್ತವೆ ಇಲ್ಲಿ ಚಾನಲಲ್ಲಿ ಅಂತ ಹೇಳಿದರೆ, ಆವತ್ತಿನ ಬೆಳಗ್ಗೆ ನಿಮಗೆ ಗೊತ್ತಿತ್ತಷ್ಟೇ ಅವನು ಹೋಗುವಂಥದ್ದು, ಇಲ್ಲಿಂದ ಮನೆಯಿಂದ ಹೊರಡುವಂಥದ್ದು, ಹೀಗೆ ನಿಮಗೆ ಅವನಿಗೆ ಏನಾದರೂ ಸಮಸ್ಯೆಗಳಿದ್ವಾ, ನಿಮ್ಮ ತಮ್ಮನಿಗೆ ನಿಮಗೆ? ಎಂಥ ಸರ್ ಸಮಸ್ಯೆ ಎಂಥ ಸಹ ಇರಲಿಲ್ಲ ಆ ಥರ ಸಮಸ್ಯೆ. ನನಗೆ ನನ್ನ ತಮ್ಮ ಎಲ್ಲರಿಗೂ ನಮ್ಮ ಮನೆಯವರಿಗೆ ಗೊತ್ತಿದ್ದಷ್ಟೇ, ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ ಅಂತ ಗೊತ್ತಿದ್ದದಷ್ಟೇ. ನಮ್ಮಲ್ಲಿ ಸಮಸ್ಯೆಗಳಂತ ಎಂತ ಇಲ್ಲ. ಅವ ಸಪೋರ್ಟ್ ಮಾಡಿದಷ್ಟು ಯಾರು ಸಹ ಮಾಡಿರಲಿಕ್ಕಿಲ್ಲ. ಹೆಮ್ಮೆ ಅನಿಸ್ತಿತ್ತು? ಹಾಂ, ನನಗೆ ಎಷ್ಟು ಹೆಮ್ಮೆ ಇತ್ತಂದರೆ ಅಂಥ ತಮ್ಮ ಸಿಗಲಿಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ ಅಂತ ಅನ್ನಿಸ್ತಾ ಇತ್ತು. ನಾವಿಬ್ಬರು ಅಷ್ಟು ಕ್ಲೋಸ್ ಇದ್ವಿ, ರಾಮಲಕ್ಷ್ಮಣ ಅಂತಲೇ ಹೇಳ್ಬೋದಿತ್ತು, ಅಷ್ಟು ಕ್ಲೋಸ್ ಇದ್ವಿ. ಅವನೇನು ಯಾವ ವಿಷಯದಲ್ಲೂ ನಿಮ್ಮ ಹತ್ರ ವಿರೋಧಿಸ್ತಾನೂ ಇರಲಿಲ್ಲ? ಇಲ್ಲ, ಅವ ವಿರೋಧಿಸ್ತಾ ಇರಲಿಲ್ಲ. ಈಗ ಇವರೆಲ್ಲ ನ್ಯೂಸಲ್ಲೆಲ್ಲ ಎಂತೆಲ್ಲ ಹೇಳ್ತಿದ್ದಾರೆ, ಎಲ್ಲ ಹೋಗಿಯೂ ಅದನ್ನು ವೀಡಿಯೋ ಚಾಟ್ ಎಲ್ಲ ನೋಡಿದಂತೆ, ಅದಕ್ಕೆ ಅವ ಮನೇಲಿ ಹೇಳ್ತಾನೆ ಅಂತ ಹೇಳಿದ್ದಾನಂತೆ, ಒಪೋಸ್ ಮಾಡಿದ್ದಾನಂತೆ, ಅದಕ್ಕೆ ನಾನು ಇದು ಮಾಡಿದೆ, ಅಷ್ಟು ಶುದ್ಧ ಸುಳ್ಳು ಹೇಳ್ತಿರೋದು ಇದೆಲ್ಲ. ಸೊ ಇದರ ಮೇಲೆ ನನಗೆ ಮಾನಸಿಕವಾಗಿ ಬಹಳ ಹಿಂಸೆ ಆಯಿತು ಇದು ನನಗೆ. ನಿಮ್ಮ ಮೊಬೈಲನ್ನು ಪೊಲೀಸರು ತೊಗೊಂಡಿದ್ದೀರಾ? ಹೌದು, ನನ್ನ ಮೊಬೈಲ್ ಪೊಲೀಸ್ನವ್ರು ತಗೊಂಡು ಹೋಗಿದ್ದಾರೆ, ಅದನ್ನು ಡಾಟಾ ರಿಟ್ರೀವ್ ಮಾಡಿ ವಾಪಸ್ ನನಗೆ ಕೊಟ್ಟಿದ್ದಾರೆ. ತಾಯಿದು ಎಲ್ಲರದು ತೊಗೊಂಡಿದ್ದಾರೆ? ಹೌದು, ತಗೊಂಡು ನೋಡಿದ್ದಾರೆ, ಎಲ್ಲರದು ರಿಟ್ರೀವ್ ಮಾಡಿದ್ರು? ಮಾಡಿ ಕೊಟ್ಟಿದ್ದಾರೆ ನನಗೆ. ರಿಟ್ರೀವ್ ಮಾಡಿದ್ದಾರೆ, ವಾಪಸ್ಸು ನನಗೆ ಕೊಟ್ಟಿದ್ದಾರೆ ಮೊಬೈಲ್. ಅದರಲ್ಲಿ ಎಂಥ ಸಹ ಇದಿರಲಿಲ್ಲ. ನಮ್ಮದು ಮನೆಯವ್ರದ್ದೆಲ್ಲರದ್ದು ಎನ್ಕ್ವೈರಿ ಆಗಿದೆ, ನನ್ನದು ಸಹ ಎನ್ಕ್ವೈರಿ ಆಗಿದೆ. ನಿಮ್ಮ ವಿಚಾರಣೆ ಹೇಗಿತ್ತು, ಪೊಲೀಸ್ ವಿಚಾರಣೆ? ನನ್ನ ಪೊಲೀಸ್ ವಿಚಾರಣೆಯಲ್ಲಿ ಇದ್ದದ್ದು ಅಷ್ಟೇ ಸಾಮಾನ್ಯ. ಇದು ನನ್ನ ತಮ್ಮ ಮತ್ತು ನನ್ನ ಒಡನಾಟಗಳು ಹೇಗಿದ್ದು, ಸುತ್ತಮುತ್ತಲಿನ ಒಡನಾಟ ಹೇಗಿತ್ತು, ಅನುಮಾನ ಉಂಟಾ, ಅವ ಹೇಗಿದ್ದ, ಅವನ ಟ್ಯಾಲೆಂಟ್ ಹೇಗಿತ್ತು, ನೀವು ಹೇಗಿದ್ರೆ ಅವನೊಟ್ಟಿಗೆ, ಇದೇ ಥರ ಕೇಳಿದ್ದೆ. ಅವತ್ತಿನ ಬೆಳಗ್ಗೆಲ್ಲ ನೀವೇನಾಯ್ತು ಅಂತ ಹೇಳಿದ್ರೆ, ಅವತ್ತಿನ ರಾತ್ರಿ ಬೆಳಗ್ಗೆ? ಹೌದು, ಹಿಂದಿನ ದಿವಸ ಅವತ್ತು ಎಂತೆಲ್ಲ ಆಯಿತು ಅದೆಲ್ಲ ಹೇಳಿದ್ವಿ. ಯಾಕೆಂದರೆ ನಿಮಗೆ ಫ್ಯೂಚರ್ ಇದೆ, ಎಜುಕೇಷನ್ ನಿಮ್ಮ ಮುಂದೆ ಇದೆ ಸರ್. ಆಮೇಲೆ ನೀವು ಲೋನ್ ಬೇರೆ ಮಾಡಿದ್ದೀರಾ? ಹೌದು ಸರ್. ಇದೊಂದು ಅವರು ಹಾಕಿದ ನಮ್ಮ ಮೇಲೆ ಹಾಕಿದ ಅಪವಾದ ನಮಗೆ ಎಷ್ಟು ಎಫೆಕ್ಟ್ ಆಗ್ತದೆ ಅಂತ ಹೇಳಿದ್ರೆ ಇವರಿಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಂದರೆ ನನ್ನ ತಮ್ಮನನ್ನು, ನನ್ನ ಅರ್ಧ ಜೀವವನ್ನು ಕಳೆದುಕೊಂಡಿದ್ದೇನೆ ನಾನು. ಇನ್ನು ನಾನು ನೋಡಿಕೊಳ್ಬೇಕಷ್ಟೇ ನನ್ನ ಫ್ಯಾಮಿಲಿಯನ್ನು. ನಾನೊಂದು ದೊಡ್ಡ ರಾಯಲ್ ಫ್ಯಾಮಿಲಿ ಬಿಲ್ಡ್ ಮಾಡಬೇಕಂತೆಲ್ಲ ಆಸೆ ಇಟ್ಟುಕೊಂಡವನು. ಇನ್ನು ಫ್ಯೂಚರಲ್ಲಿ ನಾನು ಒಬ್ಬನೇ ಅದನ್ನು ಮಾಡಬೇಕಷ್ಟೇ. ಆ ಫ್ಯೂಚರ್ ನಾನು ಇಟ್ಕೊಳ್ಬೇಕಂತಾದರೆ ನಾನೀಗ ಇಂಜಿನಿಯರಿಂಗ್ ಮಾಡ್ತಿರೋದು ಏನು ಅಷ್ಟು ಸುಲಭದಲ್ಲಿ ಅಲ್ಲ. ಬೆಳಿಗ್ಗೆ ನಾನು 6 ಗಂಟೆಯಿಂದ ಇಲ್ಲಿ ಹೋದರೆ ನನಗೆ ದಿನಕ್ಕೆ 4 ಅವರ್ಸ್ ಜರ್ನಿ ಉಂಟು ಸರ್. ಬೆಳಿಗ್ಗೆ 6 ಗಂಟೆ, 6:30ಯಿಂದ 6:40 ಇಲ್ಲಿಂದ ಹೋದರೆ ಎಲ್ಲಿಗೆ ಹೋಗ್ಬೇಕು ನೀವು? ನಿಟ್ಟೆಗೆ ಕಾರ್ಕಳಕ್ಕೆ 60 ಕಿಲೋಮೀಟರ್ ಉಂಟು, ಇಲ್ಲಿಂದ ಹೋಗಬೇಕು. ವಾಪಸ್ ಸಂಜೆ ನಾನು ಮನೆಗೆ ಅಷ್ಟು 2 ಅವರ್ಸ್ ಜರ್ನಿ ಮಾಡಿ ಇಲ್ಲಿ ಬಂದು ಇಲ್ಲಿ ನಾನು ಭಜನೆ ಅದೆಲ್ಲ ಒಟ್ಟಿಗೆ ಇಲ್ಲಿ ಅದರೊಟ್ಟಿಗೆ ಓದಬೇಕು. ನಾನು ಮರುದಿನ ಎದ್ದು ಹೋಗಬೇಕು. ನನಗೆ ಸಿಕ್ಕಿದ್ದು ಮೆರಿಟ್ ಸೀಟ್ ಸರ್. ಮೆರಿಟ್ ಸೀಟ್ ಅಂದರೆ ನಮಗೆ ಕಂಡೀಷನ್ಸ್ ಇರ್ತದೆ. ಈಗ ನನಗೆ 1,85,000 ಫೀಸ್ ಇರೋದು ಒಂದು ವರ್ಷಕ್ಕೆ. ನಾನು ಪ್ರತಿ ಎಲ್ಲ ಎಕ್ಸಾಮನ್ನು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡಬೇಕು ಸರ್. 7 CGPA ಮೇಂಟೈನ್ ಮಾಡಬೇಕು. ಅಷ್ಟು ಮಾಡಲಿಲ್ಲ ಅಂತಾದರೆ ಬರುವ ವರ್ಷ ನಾನು 3 ಲಕ್ಷ ಕಟ್ಟಬೇಕು ಸರ್. ನನಗೆ ಈ ಆಘಾತದಲ್ಲಿಂದ ಮೊನ್ನೆಯಿಂದ ಕಾಲೇಜಲ್ಲಿ ಎಂತ ಆಗ್ತಾ ಉಂಟ, ನನಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರೊಟ್ಟಿಗೆ ಇವರ ನನ್ನ ಮೇಲೆ ನನ್ನ ತಮ್ಮನನ್ನು ಹೀಗೆ ಮಾಡಿದ ಅಪವಾದ ಹಾಕಿದ್ರಿಂದ ನನಗೆ ತಲೆ ಎತ್ತಲಿಕ್ಕೆ ಕೂಡ ಆಗ್ತಾ ಇಲ್ಲ ಸರ್. ಎಲ್ಲರೂ ಕೇಳೋದು ಇದನ್ನೇ ಅಲ್ಲ ಸರ್. ನಾವು ಇಲ್ಲಿ ಇಷ್ಟು ಇದರಲ್ಲಿ ಲಕ್ಷಗಟ್ಟಲೆ ಜನ ಅದನ್ನು ನೋಡುವಾಗ ನನ್ನ ಮೇಲೆ ಎಂತ ಅನ್ಕೊಳ್ತಾರೆ ಸರ್. ನಮ್ಮ ಮೆಂಟಲಿ ನಾನು ತುಂಬ ಅಪ್ಸೆಟ್ ಆಗಿದ್ದೇನೆ ಸರ್. ಎಕ್ಸಾಮ್ ಯಾವಾಗಿದೆ ನಿಮಗೆ? ನನಗೆ ಈಗ 17th ಎಕ್ಸಾಮ್ ಸರ್, ನಾಡಿದ್ದು. ನಮ್ಮ ಸಿಲೆಬಸ್ ಏನಿಲ್ಲ, ಚೆನ್ನಾಗಿ ಮಾಡಿ ಎಕ್ಸಾಮ್. ಈಗ ನಿಮಗೆ ಎಕ್ಸಾಮ್ ಯಾವಾಗ? ನಾಡಿದ್ದು 17th. ಈಗ ಫಸ್ಟ್ ಸೆಮ್ಮಲ್ಲಿ ನಿಮ್ದು ಎಕ್ಸಾಮ್ ಆಯ್ತಾ? ಹೌದಾಯಿತು. ಯಾವಾಗ ಹಿಂದೆ? ಹೌದು. ಹೇಗೆ ಮಾರ್ಕ್ಸ್ ಇತ್ತು? ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಉಂಟು ನನಗೆ. 9 CGPA ಉಂಟು. ಹೌದು, 9+ CGPA ನನಗೆ ಉಂಟು. ಸೊ ಈಗ ನೀನು ನಾಡಿದ್ದು ಎಕ್ಸಾಮ್ ಇದೆ. ಹೌದು. ನೀವು ಅದೇ ಮಾರ್ಕ್ಸ್ ತೆಗಿಬೇಕು. ನೀವು ಅದೇ ಮಾರ್ಕ್ಸ್ ತೆಗಿಬೇಕು ಅಂತ ಉಂಟು ಸರ್. ಬಟ್ ನನಗೀಗ ಅಷ್ಟು ಫೋಕಸ್ ಮಾಡಲಿಕ್ಕೆ ಆಗ್ತಿಲ್ಲ. ಪಾಸ್ ಆದರೆ ಸಾಕಂತ ಮನಸ್ಸಲ್ಲಿ ಆಗ್ತಾ ಉಂಟು. ಆ ಥರ ನಾನು ಅಷ್ಟು ಡಿಪ್ರೆಷನ್ಗೆ ಹೋಗಿದ್ದೆ. ನನಗೆ ಕಾಲೇಜಲ್ಲಿ ಕೌನ್ಸಿಲಿಂಗ್ ಎಲ್ಲ ಮಾಡಿಸಿದ್ದಾರೆ. ಅಂದರೆ ನನ್ನ ಈ ಪೇಯ್ನನ್ನು ಹೇಗೆ ಡೀಲ್ ಮಾಡಬೇಕು ನೀನಂತ ಎಲ್ಲ ಕೌನ್ಸಿಲಿಂಗ್ ಎಲ್ಲ ಮಾಡಿಸಿದ್ದಾರೆ. ಯಾವಾಗ ಆಯಿತು? ಒಂದು ವಾರ ಆಯಿತು. ಅದಾದಮೇಲೆ ವಾಪಸ್ ಇವರದ್ದು ಅಪವಾದಗಳು, ಅನುಮಾನಗಳು ಶುರು ಆಯಿತು. ಕೌನ್ಸಿಲಿಂಗ್ ಮಾಡಿದ ನಂತರ ಸ್ವಲ್ಪ ಸುಧಾರಿಕೆ ಆಗ್ತಾ ಇತ್ತು ಅವನ ಮನಸ್ಸಿಗೆ. ಈಗ ನೆಕ್ಸ್ಟ್ ಈ ರೀತಿಯೆಲ್ಲ ಅಪವಾದ ಮಾಡಿ ನೆಕ್ಸ್ಟ್ ತುಂಬ ಟೆನ್ಷನಲ್ಲಿದ್ದಾನೆ. ಅದು ಯಾರೋ ಬೋಲಂಗಡಿ ಅಂತ ಹೇಳುವ ಪದೇ ಬೇಡದ ವಿಷಯನೆಲ್ಲ ಚಾನಲಲ್ಲಿ ಹಾಕಿ ಪಬ್ಲಿಕ್ ಮಾಡ್ತಾರೆ.
ನನ್ನ ಪ್ರಶ್ನೆ ಇಷ್ಟೇ ಸರ್. ಇವರಿಗೆ ಅದು ಹೇಗೆ ಮಾಹಿತಿ ಅವರಿಗೆ ಹೋಯ್ತು ಅಂತ ಗೊತ್ತಿಲ್ಲ. ಫ್ರೆಂಡ್ಸ್ನವರಿಗೆ ಎಲ್ಲರೂ ಮೆಸೇಜ್ ಮಾಡ್ತಾರೆ, ಈಗ ಮಾಡದವರು ಯಾರೂ ಸಹ ಇಲ್ಲ. ನಾನು ನಾರ್ಮಲಾಗಿ ಫ್ರೆಂಡ್ಸಿಗೆ ಮೆಸೇಜ್ ಮಾಡಿದ್ದೇನೆ. ನಾನೇನು ಮದುವೆ ಆದ ಹೆಂಗಸೊಟ್ಟಿಗೆ ಕದ್ದು ಮುಚ್ಚಿ ಮಾತಾಡಿದ್ದಲ್ಲ. ನನ್ನ ಫ್ರೆಂಡ್ ಒಟ್ಟಿಗೆ ನಾನು ನನ್ನ ಮನೆಯವರಿಗೆ ಗೊತ್ತಿದ್ದೇ ಮಾತಾಡಿದ್ದು. ಅವರ ಮನೆಯಲ್ಲಿ ಸಹ ಗೊತ್ತು, ನನ್ನ ಫ್ರೆಂಡ್ ಒಟ್ಟಿಗೆ ಮಾತಾಡೋದು. ನಮ್ಮ ಕ್ಲಾಸ್ಮೇಟ್, ನನ್ನ ಹಿಂದಿನ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಒಟ್ಟಿಗೆ ನಾನು ಮೆಸೇಜ್ ಮಾಡ್ತೇನೆ. ನಾನು ಎಂತೆಲ್ಲ ಯಾರಿಗೆಲ್ಲ ಮೆಸೇಜ್ ಮಾಡ್ತೇನೆ ಅದೆಲ್ಲ ನನ್ನ ತಂದೆ ತಾಯಿಗಳಿಗೆ ಗೊತ್ತುಂಟು. ಇದರಲ್ಲಿ ನನಗೆ ಒಂದೇ ಪ್ರಶ್ನೆ, ಇವರಿಗೆ ಬೇಕಾದದ್ದು ನನ್ನ ಪರ್ಸನಲ್ ಮ್ಯಾಟರ್, ನನ್ನ ತಮ್ಮನ ನ್ಯಾಯವಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೂ ಇದಕ್ಕೂ ಎಂಥ ಸಂಬಂಧ ಉಂಟು ಅಂತ ನನಗೆ ಗೊತ್ತಿಲ್ಲ. ಸಂಬಂಧ ಇದ್ದರೂ ಸಹ ಪೊಲೀಸ್ನವರು ಇದನ್ನು ಸಂಬಂಧ ಉಂಟಂತ ಹೇಳಿದ ಮೇಲೆ ಹಾಕುವುದು ಹೊರತು ಅದಕ್ಕಿಂತ ಮುಂಚೆ ಇಂಥ ವಿಷಯಗಳನ್ನು, ನಮಗೆ ಹರ್ಟ್ ಆಗುವಂಥ ವಿಷಯಗಳನ್ನ ಹಾಕುವ ರೈಟ್ಸ್ ಯಾರಿಗೆ ಸಹ ಇಲ್ಲ ಸರ್. ನಿಮ್ಮ ಪ್ರಕಾರ ನೀವು ಯುವಕರಿದ್ದೀರಾ, ನಿಮಗೊಂದು ಮೇಜರ್ 18-19 ವರ್ಷ ಆಗಿದೆ. ನಿಮಗೆ ಗೊತ್ತಿರೋ ಪ್ರಕಾರ ಈ ಕೊಲೆಯಲ್ಲಿ ಒಬ್ಬನೇ ಭಾಗಿಯಾಗಿರ್ಬೋದು ಅಥವಾ ಒಂದು 2-3 ಜನ ಗುಂಪು ಏನಾದರೂ ಬಂದು ಮಾಡುತ್ತಾ ಅಂತೀರಾ ನೀವು? ನನಗೆ ಕರೆಕ್ಟ್ ಐಡಿಯಾ ಅದು ಹೇಳಲಿಕ್ಕೆ ಆಗ್ತಿಲ್ಲ. ಬಟ್ ಅನಿಸ್ತದೆ ಯಾರಾದರೂ ಒಬ್ಬನೇ ಮಾಡಿರ್ಬೋದು ಅಂತ, ಒಬ್ಬರಿಬ್ಬರು ಮಾಡಿರ್ಬೋದು ಅಂತಂದರೆ. ಗುಂಪು ಯಾರಿಗೂ ಇಲ್ಲಿ ಇಷ್ಟು ಕ್ಲೂ ಬಿಡದೆ ಆಗಿದೆ. ಗುಂಪು ಏನಾದರೂ ಬಂದಿದ್ದರೆ ಕ್ಲೂ ಏನಾದರೂ ಸಿಗ್ಬೋದಂತ ನನ್ನ ಮನಸ್ಸಲ್ಲಿ. ಎಂತಾದರೂ ಅಂದರೆ ಗುಂಪೇ ಒಂದು ಬಂದಿದ್ದರೆ ಇಂದು ನಾಯಿಗೆ ಕೂಡ ಕೇಳದಾಗೆ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ನನ್ನ ಮನಸ್ಸಲ್ಲಿ. ಯಾರಾದರೂ 1-2 ವ್ಯಕ್ತಿ ಒಂದು ವ್ಯಕ್ತಿ ಆ ಥರ ಮಾಡಿರ್ಬೋದು ಅಂತ. ನಿಮ್ಮ ಮನೆ ನಾಯಿನೂ ಬೊಗಳಿಲ್ಲ ಅವತ್ತು? ಇಲ್ಲ, ಅವತ್ತು ಈ ಸೈಡ್ ಇದ್ದು ನಾಯಿಗಳು ಹೋಗಲಿಲ್ಲ. ಆಮೇಲೆ ಅದೇನೋ ಒಂದು ನಾಯಿ, ಪೊಲೀಸ್ ನಾಯಿ ಮತ್ತೆ ವಾಪಸ್ ಈಗ ಈ ಸೈಡ್ ದಿಕ್ಕಿಗೆ ಬಂತಂತೆ. ಪೊಲೀಸ್ ನಾಯಿ ಫಸ್ಟ್ ಡೇ ಪೊಲೀಸ್ ನಾಯಿ ಕರೆಸಿದ್ರು ಆದವತ್ತು. ಅವಾಗ ಅವನ ಡ್ರೆಸ್ ಸ್ಮೆಲ್ ಮಾಡಿ ಅಲ್ಲಿ ಕೆರೆ ತನಕ ಹೋಗಿ ಅಲ್ಲಿ ಬ್ಲಡ್ ಎಲ್ಲಿ ತನಕ ಬಿದ್ದಿದೆ ಅಲ್ಲಿ ತನಕ ಹೋಗಿದೆ. ನೆಕ್ಸ್ಟ್ ಡೇ ಕೆರೆಯದ್ದು ನೀರು ಆದಾಗ ಅವನ ಟಾರ್ಚ್ ಸಿಕ್ಕಿತ್ತು. ಅದನ್ನು ಸ್ಮೆಲ್ ಮಾಡಿ ನಾಯಿ ವಾಪಸ್ ಈ ಕಡೆ ಬರ್ತಾಯಿತ್ತು. ಈ ಕಡೆ ಬರುವಾಗ ಮಿಡ್ವೇಯಲ್ಲಿ ಅದೇ ಮೇಲ್ಗಡೆ ಹೋಗಲಿಕ್ಕೆ ನೋಡ್ತಾಯಿತ್ತು. ಆವಾಗ ನಮ್ಮ ಇಲ್ಲಿ ನಾಯಿಗಳು ಅದಕ್ಕೆ ಉಪದ್ರ ಮಾಡಿತ್ತು. ಹಾಗೆ ಅದರ ಮೈಂಡ್ ಡೈವರ್ಟ್ ಆಯಿತು. ಹೌದು ಸರ್, ನ್ಯಾಯ ಸಿಗಲಿಕ್ಕೆ ತುಂಬ ಲೇಟ್ ಆಯಿತು ಸರ್. ನಮಗೆ ಆದಷ್ಟು ಬೇಗ ನ್ಯಾಯ ಸಿಕ್ಕಿದ್ರೆ ನಮ್ಮ ಮನಸ್ಸಿಗೆ ಆದರೂ ನೆಮ್ಮದಿ ಸಿಗ್ತಿತ್ತು, ಸ್ವಲ್ಪ ಆದರೂ ನೆಮ್ಮದಿ ಸಿಗ್ತಿತ್ತು. ಕೊಲೆಗಾರ ಸಿಕ್ಕಿದ್ರೆ ನಮ್ಮ ಫ್ಯಾಮಿಲಿ ಮೇಲೆ, ನನ್ನ ಮೇಲೆ ಆದ ಈ ಅಪವಾದಕ್ಕೆ ಒಂದೇ ಆನ್ಸರ್ ಇರೋದು ಸರ್, ಕೊಲೆ ಮಾಡಿದ ಯಾರು ಸಿಗಬೇಕಂತ. ನಾನು ಸರ್ಕಾರದಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟೇ ಕೇಳಿಕೊಳ್ಳೋದು, ಇದಕ್ಕೆ ಒಂದು ನಿಮ್ಮಿಂದ ಆಗ್ತದೆ ಅಂತ ಮಾತ್ರ ನಮಗೆ ವಿಶ್ವಾಸ ಉಂಟು. ಆದಷ್ಟು ಬೇಗ ನಮಗೆ ಒಂದು ಆರೋಪಿ ಸಿಗಬೇಕು. ನಮ್ಮ ಮೇಲಿನ ಕಲಂಕ ಕಡಿಮೆ ಆಗಬೇಕು, ನಮ್ಮ ಮೇಲಿನ ಕಲಂಕ ಹೋಗ್ಬೇಕಂತಾದರೆ ಇದು ಒಂದೇ ಆನ್ಸರ್ ಇರೋದು ಇದಕ್ಕೆ. ಅವನ ಈ ಕೃತ್ಯಕ್ಕೆ ಯಾರು ಮಾಡಿದಾರ ಅವರ ಆರೋಪಿಯನ್ನು ಆದಷ್ಟು ಬೇಗ ಒಂದು ಸಿಗುವಾಗೆ ಮಾಡಿ ಬಂಧಿಸಿ ಅವನಿಗೆ ತಕ್ಕ ಶಿಕ್ಷೆ ಕೊಡಿಸಿ ನಮಗೆ ಒಂದು ನ್ಯಾಯ ಒದಗಿಸಿ ಕೊಡಬೇಕು, ಅಷ್ಟೇ ನಾನು ಕೇಳ್ಕೊಳ್ತೀನಿ. ನಿದ್ದೆ ಬೀಳುವುದಿಲ್ಲ. ಹಗಲಲ್ಲೂ ಅವನು ಕಾಣ್ತಾನೆ, ರಾತ್ರಿಯಲ್ಲೂ ಒಮ್ಮೆ ನಿದ್ದೆ ಜಾರಿದ್ರೆ ಪುನಃ ಕೂಡಲೇ ಎಚ್ಚರಿಗಾಗಿ ಅವನು ಕಾಣ್ತಾನೆ. ನನಗೆ ಸರ್ ನ್ಯಾಯ ಸಿಗಬೇಕು ಸರ್. ನಾವು ಮೊನ್ನೆ ಇವನಿಗೆ ಸಹ ಅಪಪ್ರಚಾರ ಮಾಡಿದ ಆ ಬೌಲರ್, ಅವನಿಗೆ ಅವನ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ ನಾವು. ಯಾರು ಇಲ್ಲಿ ಕೊಲೆಗಾರ ಇದ್ದಾನೆ ಅವ್ನು ಸಿಕ್ಕರೆ ಇತ್ಯರ್ಥನೇ ಆಗ್ಬಿಡುತ್ತೆ. ಹೌದೌದು. ಆಮೇಲೆ ಇದು ಸದನದಲ್ಲೂ ಚರ್ಚೆ ಆಗಿದೆ. ಪೊಲೀಸರು ಭೇಟಿ ಆಗ್ತಿರ್ತಾರೆ? ಭೇಟಿ ಆಗ್ತಾರೆ, ಈಗಲೂ ಬರ್ತಾರೆ, ಭೇಟಿ ಆಗ್ತಾರೆ. ನಿನ್ನೆ ಕೂಡ ಮಧ್ಯಾಹ್ನ ಭೇಟಿಯಾಗಿ ಹೋಗಿದ್ದಾರೆ. ತನಿಖೆ ನಡೆಸ್ತಾ ನಂಬಿಕೆ ಉಂಟು, ಹೋಪ್ಸ್ ಉಂಟು ಅವರ ಮೇಲೆ. ಹೋಪ್ಸ್ ಇದೆ. ನೀವೇನಾದರೂ ಸಿಒಡಿ ತನಿಖೆಗೆ ಒತ್ತಾಯಿಸ್ತೀರಾ? ಇವರು ತನಿಖೆ ಮಾಡಿ ನ್ಯಾಯ ಕೊಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು ಸರ್, ನಾವು ನ್ಯಾಯಕ್ಕಾಗಿ ಇರ್ತೇವೆ. ಇದು ಆಗಲಿಲ್ಲ ಆದರೆ ಅದು ಸರ್ಕಾರ ನೋಡಿಕೊಳ್ತದಲ್ಲ, ಇದಕ್ಕಿಂತ ಮೇಲೆ ಹೋಗೋದಾದ್ರೆ ಮೇಲೆ ಹೋಗ್ಲಿಕ್ಕೆ ನಮಗೆ ಒಟ್ಟಾರೆ ನ್ಯಾಯ ಬೇಕು ಅಷ್ಟೇ. ಯಾರು ಯಾವ ತನಿಖೆ ಬರ್ತಾರೆ ಅದು ನಮ್ಮ ಪ್ರಶ್ನೆ ಅಲ್ಲ. ನಮ್ಮ ಮೇಲೆ ಒಂದು ಅಪಪ್ರಚಾರ ಈ ಸಮಯದಲ್ಲಿ, ನಮ್ಮ ದುಃಖ ನಮಗೆ ಗೊತ್ತುಂಟು ಸರ್. ಇಲ್ಲಿ ಇರೋದು ನನ್ನ ತಂದೆ ತಾಯಿಯವರು, ನನ್ನ ಕುಟುಂಬದವರ ದುಃಖ ನಾವು ನೋಡಿ ನಮಗೆ ಗೊತ್ತುಂಟು ಅಷ್ಟೇ. ಜನಗಳಿಗೆ ಆದರೂ ಫೀಲ್ ಆಗೋದಿಲ್ಲ ಸರ್. ಈ ಸಮಯದಲ್ಲಿ ನಮ್ಮ ಮೇಲೆ ಅಪವಾದ ಹಾಕೋದು ಎಷ್ಟು ನಮಗೆ ಮೆಂಟಲಿ ಎಷ್ಟು ಹಿಂಸೆ ಕೊಡ್ತದೆ ಅಂತ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗೋದಷ್ಟೇ. ಅದು ಪ್ಲೀಸ್ ಇದನ್ನೊಂದು ನಿಲ್ಲಿಸಿ. ನಿಮಗೆ ಯಾರಂತ ಅಪರಾಧಿ ಸಿಕ್ಕಿದ ಮೇಲೆ ಎಷ್ಟು ಬೇಕಾದರೂ ಮಾತಾಡಿಕೊಳ್ಳಿ ಅವರ ಬಗ್ಗೆ. ಅದಕ್ಕಿಂತ ಮುಂಚೆ ನೀವು ಮನೆಯವರ ಮೇಲೆ, ಅವರ ದುಃಖದ ಮೇಲೆ, ಈಗ ನಾವು ಅಲ್ಲ ಅಂತ ಹೇಳಿದರೆ ನೀವು ಇದಕ್ಕೆ ಎಷ್ಟು ಗಿಲ್ಟ್ ಫೀಲ್ ಮಾಡ್ತೀರಾ? ನಾನು ಜನರಿಗೆ ಇಷ್ಟೇ ಹೇಳೋದು, ನೀವು ನಮ್ಮ ಮನೆಯವರ ಮೇಲೆ, ನಮ್ಮ ಮೇಲೆ ಅಪವಾದ ಹಾಕ್ತಿದ್ದೀರಲ್ಲ,
ನಾವು ಅಲ್ಲ ಅಂತ ಪ್ರೂವ್ ಆದ ಮೇಲೆ ನಾನು ನಿಮಗೆ ಹೇಗೆ ಉತ್ತರ ಕೊಡಬೇಕು? ನೀವು ಒಬ್ಬೊಬ್ಬರು ಬಂದು ನನ್ನಲ್ಲಿ ಮಾತಾಡಿಸಬೇಕು, ಅವಾಗ ನಾನು ಉತ್ತರ ಕೊಡ್ತೇನೆ ಎಲ್ಲರಿಗೆ ಸಹ. ಹಾಂ, ನಿಮ್ಗೆ ಎಷ್ಟು ಗಿಲ್ಟ್ ಫೀಲ್ ಆಗ್ತದಂತ ನಾನು ನೋಡಬೇಕು ನಿಮ್ಮ ಮುಖದಲ್ಲಿ. ಈಗ ನಮ್ಮನ್ನೆಲ್ಲರೂ ನೀವು ನೋಡ್ತಿದ್ದೀರಲ್ಲ, ನಿಮ್ಗೆ ಎಷ್ಟು ಗಿಲ್ಟ್ ಫೀಲ್ ಆಗ್ತದಂತ ನಾನು ನೋಡಬೇಕು. ನನಗೆ ಅವಾಗ ಸಮಾಧಾನ ಆಗ್ತದೆ. ನಾನು ಎಷ್ಟೇ ಕೇಳ್ಕೊಳ್ಳೋದು, ನನ್ನ ಬಗ್ಗೆ ಯಾರು ಅಪಪ್ರಚಾರ ಮಾಡಿದಾರ ಇದಕ್ಕೆ ಅವರು ಅಷ್ಟೇ ವ್ಯೂಸ್ ಆಗಬೇಕು ಅವರಿಗೆ. ನಾವು ಅಲ್ಲ ಅಂತ ಹೇಳಿ ಅವರು ತಪ್ಪು ಕೇಳಬೇಕು, ಅವರು ಅಷ್ಟೇ ವಿಡಿಯೋಕ್ಕೆ ಒಬ್ಬರು ತಪ್ಪು ಕೇಳಬೇಕು, ಅಷ್ಟೇ ವ್ಯೂಸ್ ಆಗಬೇಕು, ಅಷ್ಟೇ ಕಮೆಂಟ್ಸ್ ಇರಬೇಕು. ನಾನು ಅಷ್ಟೇ ಕೇಳ್ಕೊಳ್ಳೋದು. ಅಪಪ್ರಚಾರ ಮಾಡೋದು ನಿಮಗೆ ಈಸಿಯಾಗಿರ್ಬೋದು, ಬಟ್ ಅದನ್ನು ತಡ್ಕೊಳ್ಳೋದು, ಈ ಸಮಯದಲ್ಲಿ ತಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೆ ಮಾತ್ರ ಗೊತ್ತಿರ್ತದೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಆದಷ್ಟು ಬೇಗ ಒಂದು ನ್ಯಾಯ ಸಿಗುವ ಹಾಗೆ ಮಾಡಿ ನಮ್ಮನ್ನೊಂದು ನೆಮ್ಮದಿಯಲ್ಲಿ ಇರಲಿಕ್ಕೆ ಬಿಡಿ. ಏನಾದರೂ ನನ್ನ ಫ್ಯೂಚರ್ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡುವ ಹಾಗೆ ಮಾಡಿ. ನನಗೆ ಇದನ್ನು ಯೋಚನೆ ಮಾಡ್ಕೊಂಡು ಕೂತ್ರೆ ನಾನು ಇನ್ನು ನನ್ನ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು. ಹೌದು ಸರ್, 9,38,000 ಸಾಲ ನನ್ನ ಮೇಲೆ ಈಗ ಇದೆ. ನಾನು ಅಷ್ಟು ಈಸಿಯಾಗಿ ತೊಗೊಂಡಿರಲಿಲ್ಲ ಎಜುಕೇಷನನ್ನು. ನಾನು ಸೀರಿಯಸ್ ಆಗಿ ಓದ್ತಾ ಇದ್ದೆ. ಈ ಟೈಮಲ್ಲಿ ನಮಗೆ ಈ ಥರ ಆಗಿದ್ದು ನನಗೆ ದೊಡ್ಡ ಏಟಿದ್ದು ಆಘಾತ. ಬಟ್ ಇದನ್ನು ರಿಕವರಿ ಮಾಡಲಿಕ್ಕೆ ಸಹ ರಿಕವರಿ ಮಾಡುವ ಅಂತ ಅನ್ನಿಸುವಾಗ ಇಂಥದ್ದೆಲ್ಲ ಪ್ರಚಾರಗಳಾಗ್ತಾ ಉಂಟು. ಗೌರ್ಮೆಂಟ್ ಸ್ಕೂಲಿಗೆ ನಮಗೆ ಅಭಿಮಾನ ಇತ್ತು ಸರ್. ಅಂದರೆ ಈಗ ನಾವೊಂದು ಕನ್ನಡ ಶಾಲೆಯಲ್ಲಿ ಕಲ್ತದಂದರೆ ನಮಗೆ ಅಷ್ಟು ಅಭಿಮಾನ ಇತ್ತು. ನನಗೆ ಸಹ, ನನ್ನ ತಮ್ಮನಿಗೆ, ನನ್ನ ತಂಗಿ ಸಹ ಈಗ ಅದರಲ್ಲಿ ಹೋಗ್ತಿರೋದು. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ ಹೋಗಿ ನಾನು ಸಹ 10th ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದು. 10th 96% ಮಾರ್ಕ್ಸ್ ತೆಗೆದಿದ್ದೀನಿ. ಅದರ ಮೇಲೆ ಅದಕ್ಕಿಂತ ಮತ್ತೆ ನಾನು ಪ್ರೈವೇಟ್ ಸ್ಕೂಲಲ್ಲಿ ಓದೋದು. ಪ್ರೈವೇಟ್ ಸ್ಕೂಲಲ್ಲಿ ಸಹ 92% ಮಾರ್ಕ್ಸ್ ತೆಗೆದಿದ್ದೇನೆ ಸೆಕೆಂಡ್ PU ಅಲ್ಲಿ. ಎಷ್ಟೋ ಪ್ರೈವೇಟ್ ಸ್ಕೂಲ್ ಓದಿದವರು ಅದಕ್ಕಿಂತ ನಮಗಿಂತ ಹಿಂದೆ ಕೂಡ ಇದ್ದಾರೆ, ಮುಂದೆ ಕೂಡ ಇದ್ದಾರೆ, ಹೇಳುವುದಿಲ್ಲ, ಅದು ಹೇಳ್ಬಾರ್ದು. 92 ಹಿಂದೆ ಹೌದು, ಇದರಲ್ಲಿ 96. ಹೌದು. ಆಮೇಲೆ ನೀವು ಆರ್ಟಿಸ್ಟಾ? ನಾನು ಆರ್ಟಿಸ್ಟೇ. ಇದು ಚಿತ್ರ ಬಿಡಿಸ್ತೇನೆ, ಪೋರ್ಟ್ರೇಟ್ ಮಾಡ್ತೇನೆ, ಯಾರ್ದು ಮುಖದ ಚಿತ್ರ ಎಲ್ಲ ಬಿಡಿಸ್ತೇನೆ. ನಾವು ಗೌರ್ಮೆಂಟ್ಸ್ ಅಲ್ಲಿ ನಮ್ಮ ಹೈಸ್ಕೂಲಲ್ಲೆಲ್ಲ ತುಂಬ ಗೋಡೆಗೆಲ್ಲ ನಾವು ಬಿಡಿಸಿ ಇಟ್ಟದೆಲ್ಲ ಈಗಲೂ ಸಹ ಉಂಟು ಅಲ್ಲಿ. ನನಗೆ ಬಂದಿತ್ತು. ಅಂದರೆ ನಾನು 7th ಇರುವಾಗ ಇದು ಮಾನಕ್ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಅದಕ್ಕೆ ಸೆಲೆಕ್ಟ್ ಆಗಿದೆ. ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋಗಿದ್ದೆ. ಅದು ಕೋಕಮ್ ಸೀಡ್ ಆಯಿಲ್ ಮಾಡಿದ್ದು, ಮತ್ತು ಕೋಕೋನಟ್ ಅದು ಎಕ್ಸ್ಟ್ರಾಕ್ಟ್ ಒಂದು ಮಾಡಿದ್ದೆ. ಅದರಲ್ಲಿ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋಗಿ ಸೆಲೆಕ್ಟ್ ಆಗಿದ್ದೆ. ಅಲ್ಲಿ ನನಗೆ 10,000 ಇದು ಸಿಕ್ಕಿತ್ತು. ಅದನ್ನು ಸಹ ನಾನು ಸ್ಕೂಲಿಗೆ ಕೊಟ್ಟಿದ್ದೇನೆ. ಸ್ಕೂಲಿಗೆ ಲ್ಯಾಬಿಗೆ ಮೈಕ್ರೋಸ್ಕೋಪಿಗೆ ಕೊಟ್ಟಿದ್ದೇನೆ. ಅದನ್ನು ಡೊನೇಟ್ ಮಾಡಿದ್ದೇನೆ. ನಿಮಗೆ ನಿಮ್ಮ ತಮ್ಮನಿಗೆ ವ್ಯತ್ಯಾಸ ಏನು? ನಿಮ್ಮ ತಮ್ಮ ಎಲ್ಲರೊಟ್ಟಿಗೆ ಮಿಂಗಲ್ ಆಗ್ತಿದ್ದ, ನೀವು ತುಂಬ ಮಿಂಗಲ್ ಕಡಿಮೆ ಆಗುದಾ? ಸ್ವಲ್ಪ ವ್ಯತ್ಯಾಸ ಅಂದರೆ ಅದೇ, ತಮ್ಮ ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ ನನಗಿಂತ. ನಾನು ಕೆಲವು ನನಗೆ ಹಿಡಿಸುವ ವ್ಯಕ್ತಿಗಳಷ್ಟೇ ಸ್ವಲ್ಪ ಇನ್ವಾಲ್ವ್ ಮಾತಾಡೋದೆಲ್ಲ. ಸ್ವಲ್ಪ ಅವನಿಗಿಂತ ನಾನು ಸ್ವಲ್ಪ ಇನ್ನೋಸೆಂಟ್. ನಾನು ಜನರ ಹತ್ರ ಸ್ವಲ್ಪ ನೋಡಿ ಮುಖಚಾರನೇ ನಿಮ್ಮ ಒಂದು ಪ್ರಚಾರಕ್ಕೆ ಈ ರೀತಿ ಆಯ್ತು ಅಂತೀರಾ? ಯಾಕಂದ್ರೆ ನೀವು ಮೌನನೇ. ಹೌದು, ಅಂದರೆ ನಾನು ನನ್ನ ಪೇನನ್ನು ಸ್ವಲ್ಪ ಜಾಸ್ತಿ ಮೌನದಲ್ಲೇ ಡೀಲ್ ಮಾಡ್ತಿದ್ದದ್ದು. ಯಾಕಂದರೆ ನಾನು ಎಲ್ಲರ ಹತ್ರ ನನ್ನ ದುಃಖ ಹಂಚಿಕೊಳ್ಳೋದಿಲ್ಲ. ಯಾಕಂದರೆ ನನಗೆ ಯಾರು, ನನ್ನ ತಂದೆ ತಾಯಿ, ನನಗೆ ಹಂಚಿಕೊಳ್ಳಿಕ್ಕೆ ಆಗ್ತದೆ, ನನ್ನನ್ನು ಸಮಾಧಾನ ಮಾಡುವವರು ಯಾರು ಅಂತ ನನಗೆ ಫೀಲ್ ಆಗ್ತದೆ, ಅವರ ಹತ್ರ ಮಾತ್ರ ನಾನು ಹಂಚಿಕೊಳ್ಳೋದು ನನ್ನ ದುಃಖ. ಯಾಕಂದರೆ ಎಲ್ಲರ ಹತ್ರ ದುಃಖ ಹಂಚಿಕೊಂಡು ನನಗೆ ಅದರಲ್ಲಿ ಪ್ರಯೋಜನ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಯಾರಿಗೆ ನನ್ನನ್ನು ಯಾರು ಸಮಾಧಾನ ಮಾಡಲಿಕ್ಕೆ ಆಗ್ತದೆ ಅವರ ಹತ್ರ ಹಂಚಿಕೊಳ್ಳೋದು ಅಷ್ಟೇ ಎಂತ ಇದ್ದರು. ಸೊ ನಾನು ಸ್ವಲ್ಪ ಅದೇ ನನ್ನ ಇನ್ನೋಸೆಂಟ್ ಫೇಸ್ ಇವರಿಗೆ ಈಗ ಆಗ್ತಾ ಉಂಟು ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಈಗ ಸೊಸೈಟಿಯನ್ನು ಮಾತಾಡೋದು, ಸೊಸೈಟಿಯ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಈ ಸಮಯದಲ್ಲಿ. ಅವರಿಗೆ ಇನ್ನೋಸೆಂಟ್ ಇದ್ದರೂ ಆಗೋದಿಲ್ಲ, ನಾರ್ಮಲ್ ಆಗಿದ್ರೂ ಆಗೋದಿಲ್ಲ. ಆದಷ್ಟು ಬೇಗ ನ್ಯಾಯ ಸಿಗಬೇಕು ಸುಮಂತನ ಈ ಒಂದು ಕೊಲೆ ವಿಚಾರದಲ್ಲಿ. ಸುಮಂತಿಗೆ ನಮಗೆ, ನಮ್ಮ ಕುಟುಂಬದವರಲ್ಲ, ನಮ್ಮ ಏರಿಯಾಕ್ಕೆ ನ್ಯಾಯ ಸಿಗಬೇಕು, ಪರಿಸರಕ್ಕೆ ನ್ಯಾಯ ಸಿಗಬೇಕು.